ಸಿನಿಮಾ ಪಾತ್ರದ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡೋಣ. ಬಿಕಾಸ್ ಇನ್ನು ಈಗ ಅಷ್ಟೇ ಟೀಸರ್ ನಾವು, ಯಾಕಂದ್ರೆ ತುಂಬಾ ಟೆಕ್ನಿಕಲಿ ನಾನು ಇಲ್ಲಿ ಬರೋಕ್ ಮುಂಚೆ ನಾನು ಏನ್ ಅನಿಸ್ತಿದೆ ಅಂದ್ರೆ ಆಸ್ ಅನ್ ಆಕ್ಟರ್ ಮರ್ತೋಗಿ ಆಸ್ ಅ ಟೆಕ್ನಿಷಿಯನ್ ಆಗ್ಬಿಟ್ಟಿದೆ ನಾನು ಬಹಳ. ಬಿಕಾಸ್ ಟೆಕ್ನಿಕಲ್ ಇದ್ರ ಮೇಲೆ ಒಲವು ಜಾಸ್ತಿ ಇದೆ ನನಗೆ. ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆ ಪಾತ್ರ ನಾನು ಸೃಷ್ಟಿ ಮಾಡಿ, ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳಿದ್ರು ಇದನ್ನ ಸಬ್ಜೆಕ್ಟ್ನ. ಇದು ಆಕ್ಚುಲಿ ಒಂದು ಬೇರೆ ತರದೇ ಒಂದು ಜಾನರು, ಬಹಳಷ್ಟು ಜನ ಟಚ್ ಮಾಡಲ್ಲ ಇದನ್ನ. ಬಟ್ ಅದನ್ನು ಇಮಿಡಿಯೇಟ್ ಆಗಿ ಹೇಳಿದೆ, ಇಲ್ಲ ನಾನು ಮಾಡ್ತೀನಿ ಬನ್ನಿ ನವೀನವ್ರು ಅಂತ ಹೇಳಿ. ಅದಾದ್ಮೇಲೆ ಫಸ್ಟ್ ನೀವು ಫೋಟೋಶೂಟ್ ಏನು ನಾವು ಮೋಷನ್ ಪೋಸ್ಟರ್ ಏನ್ ನೋಡಿದ್ವಿ, ಆ ಟೈಮಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯ್ತು, ಎಲ್ಲ ಕೂತಿದ್ವಿ. ನಮ್ಮ ಇಷ್ಟು ಗೆಟಪ್ ನಿಮ್ಗೆಲ್ಲ ಇಷ್ಟ ಆಯ್ತಾ? ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಅಂದ್ರೆ ಇನ್ನೊಬ್ರು ಅಲ್ಲಿ ನಿಂತವ್ರೆ, ನರಸಿಂಹ, ನಮ್ಮ ಮೇಕಪ್ ಮ್ಯಾನ್. ಅವರು ಆಕ್ಚುಲಿ ತುಂಬಾ ಸೀನಿಯರ್ ಮೋಸ್ಟ್, ತುಂಬಾ ವರ್ಷಗಳಿಂದ ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೂ ಮೇಕಪ್ ಎಲ್ಲ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಮಾಡೋದು ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ, ಅಣ್ಣ ಒಂದ್ 2 ನಿಮಿಷ ಕೂತ್ಕೊಳ್ಳಿ ನಾನು ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ, ಈದಾಗ್ಲಿ ಅಥವಾ ಈವನ್ ನೆಲ್ಸನ್ ಆಗ್ಲಿ ಎಲ್ಲ ಗೆಟಪ್ ನನ್ ಸುಮಾರು ಇದು 8ನೇ ಸಿನಿಮಾ ಅನ್ಸುತ್ತಲ್ಲ ನೀವು. ಸೊ ಪ್ರತಿ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಆಮೇಲೆ ನೀವು ಬಹಳ ಡೀಟೇಲಿಂಗ್ ನೀವು ನೋಡಿ, ಒಂದೊಂದು ಫ್ರೇಮ್ ಅಲ್ಲೂ ನಾನು ಇನ್ಕ್ಲೂಡಿಂಗ್ ಉಗುರು ಒಳಗಡೆನೂ ಗಲೀಜು ಮಾಡಿಕೊಂಡು ಅದನ್ನೆಲ್ಲ ಹಂಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಸೊ ಅದೆಲ್ಲ ನಾವು ಬಹಳ ಒಂದು ಏನೋ ಪಿನ್ ಪಾಯಿಂಟ್ ಆಗಿ ಎಲ್ಲಾನು ಮಾಡಿದ್ವಿ. ಬಟ್ ಆ ಸಿನಿಮಾ ಬಗ್ಗೆ ಟೀಸರ್ ಆಮೇಲೆ ನನ್ನ ಪಾತ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅಂಡ್ ಐ ಥ್ಯಾಂಕ್ ಮೈ ಕೋ ಸ್ಟಾರ್ ಸೋನಾಲ್, ಒನ್ ಆಫ್ ದಿ ಬಿಸಿಯೆಸ್ಟ್ ಹೀರೋಯಿನ್. ತುಂಬಾನೇ ಬಿಸಿ ಇದ್ದಾರೆ. ಈಗಲೂ ಮಂಗಳೂರಿಂದ ಬೆಂಗಳೂರಿಗೆ ಬಂದು ಮತ್ತೆ ಬ್ಯಾಕ್ ಟು ಮಂಗಳೂರಿಗೆ ಹೋಗ್ತಿದ್ದಾರೆ. ಸೊ ಅವ್ರಿಗೂ ಅಂಡ್ ಥ್ಯಾಂಕ್ ಯು ಸೋನಾಲ್ ಅವರೇ. ಒನ್ ಆಫ್ ದಿ ಏನೋ ನನಗೆ ಬಹಳ ಕಂಫರ್ಟ್ ಝೋನ್ ಕೊಟ್ರಿ ನನ್ನ ಕೆಲಸ ಮಾಡೋಕ್ಕೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ನನಗೆ ಖುದ್ದಾಗಿ ನಿಮ್ ಎಲ್ಲಾ ಸಿನಿಮಾ ನೋಡ್ಕೊಂಡ್ ಬಂದೀನಿ. ಐ ಥಿಂಕ್ ಬೆಸ್ಟ್ ಲುಕ್ ಮಾದೇವಲ್ಲಿ ಅಂತ ನನಗೆ. ಎಲ್ಲರೂ ಜಯದ್ ಕೇಳಿದ್ರೆ ಜಯದ್ ಹೇಳ್ತಾರೆ ಅವಲ್ಲ ಇಲ್ಲ ನನ್ನ ಸಿನಿಮಾ ಅಂತಾರೆ, ಯಶಸ್ ಕೇಳಿದ್ರೆ ಅವರು ಹೇಳ್ತಾರೆ ಇಲ್ಲ ಅಂತ. ಓಕೆ, ಮಾದೇವಲ್ಲಪ್ಪ ಇಡೀ ಸಿನಿಮಾದಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 7ರಿಂದ 8 ನಿಮಿಷ ಅಷ್ಟೇ ನಾನು ಮಾತಾಡಿರ್ತೀನಿ ಇಡೀ ಸಿನಿಮಾದಲ್ಲಿ. ನನ್ನ ಡೈಲಾಗ್ಸ್ ಇಲ್ಲ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಇರಪ್ಪ ಒಂದ್ ನಿಮಿಷ, ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಟೀಸರ್ ಅಲ್ಲಿ ಹೀರೋ ಡೈಲಾಗ್ ಎಲ್ಲ ನೋಡೋದು. ಆಕ್ಚುಲಿ ಎಲ್ಲ ಕೇಳ್ತಾರೆ, ನಾನು ಬೇಡ ಅಂದೆ, ಅದು ಇರ್ಲಿ. ಬಿಕಾಸ್ ನಾನು ತುಂಬಾ ಸಿನಿಮಾ ಸಬ್ಜೆಕ್ಟ್ ಗೊತ್ಕೊಡೋನು, ಅದಿರ್ಲಿ. ಸಿನಿಮಾ ನಮ್ಗೆ ಹೀರೋ ಅಂತ ಹೇಳಿ ನನ್ನ ಡೈಲಾಗ್ಸ್ ಅಲ್ಲಿ ಎಂಟರ್ ಮಾಡಿಸೋದು, ಇದು ಫ್ಲೋ ಹೋಗ್ತಿದೆ, ಹಂಗೆ ಇರ್ಲಿ ಅಂತ ಹೇಳಿದೆ. ಅಂಡ್ ಪ್ರೊಡ್ಯೂಸರ್ ಕೇಶವಣ್ಣ ಅವರು ಒಳ್ಳೇದಾಗ್ಲಿ. ಅಂಡ್ ತುಂಬಾ ಧೈರ್ಯವಾಗಿ ಇಷ್ಟು ಬಂಡವಾಳ ಹಾಕಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಕಷ್ಟಗಳು ನಾನು ಅದನ್ನ ಹೇಳ್ತೀನಿ ಈಗ ಸ್ವಲ್ಪ ಬಹಳಷ್ಟು ಕಷ್ಟಗಳನ್ನ ಎದುರಾಕೊಂಡು ಮಾಡಿದ್ದೀರಾ, ಒಳ್ಳೇದಾಗ್ಲಿ. ಅಂಡ್ ಇಡೀ ನಮ್ಮ DOP ಬಾಲ ಅವರು ಕಮ್ಮಿ ಮಾತಾಡೋರು. ಪ್ರತಿ ಸಲನೂ ನಾನು ಟ್ರೇಲರ್ ಅಲ್ಲಿ ಮಾತಾಡ್ತೀನಿ, ಬಾಲ ಅವರೇ ನಿಮ್ ಬಗ್ಗೆ ಆಗ್ಲಿ, ನಮ್ಮ ಯಶಸ್ ಲೈಟ್ ಹುಡುಗ ಅವ್ರ ಬಗ್ಗೆ ಆಗ್ಲಿ, ಅಥವಾ ಪ್ರತಿಯೊಂದವ್ರ ಬಗ್ಗೆ ಆಗ್ಲಿ, ಮ್ಯೂಸಿಕ್ ಡೈರೆಕ್ಟರ್. ಅಂಡ್ ಈ ಸಿನಿಮಾ ಎಲ್ಲ ಆಗೋದಕ್ಕೆ ಕಾರಣ ಬಂದು ಅಲ್ಲಿ ಹಿಂದೆ ಕೂತವ್ರು ನೋಡಿ, ತರುಣ್ ಶಂಕರಪ್ಪ ಅಂತ ಅವರು, ಇನ್ನೊಬ್ರು ಶೇಖರಪ್ಪ, ತಾರಕ್ ಅವರು, ಸಾರಿ ತಾರಕ್ ಅವರು. ಯಾಕಂದ್ರೆ ಅವರು ಫಸ್ಟ್ ಆಕ್ಚುಲಿ ಪರಿಚಯ ಮಾಡಿಸಿದ್ರು ನನ್ನ ನವೀನ್ ಅವ್ರನ್ನ. ಸೊ ಥ್ಯಾಂಕ್ ಯು ತಾರಕ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಿನಿಮಾ